ಇಲ್ಲ. ಸೀತೆ ಎಷ್ಟು ಹುಡುಕಿದರೂ ಸೀತೆಯ ಸುಳುವೇ ಇಲ್ಲವಲ್ಲ. ಇನ್ನೆಲ್ಲಿ ಹುಡುಕಲಿ, ಇನ್ನೆಲ್ಲಿ ಹರಸಲಿ? ಅಗ್ರಜ, ಪ್ರಾಜ್ಞನಾದ ನೀನೇ ಹೀಗೆ ಪರಿತಪಿಸುತ್ತಿದ್ದರೆ ನಮ್ಮನ್ನು ಸಂತೈಸುವರು ಯಾರಣ್ಣ? ಮುಂದೆ ಹೋಗಿ ಮಾಧ್ಯವರ ನೆಲೆಯನ್ನು ಹುಡುಕೋಣ, ನಡೆಯಣ್ಣ. ಕಂಡಿರೆ ತಾವರೆಯೇ ಇಲ್ಲ ಲಕ್ಷ್ಮಣ, ಇಲ್ಲ. ಸೀತೆಯನ್ನಳಿದು ನಾನು ಹೇಗೆ ಜೀವಿಸಲಿ? ಇನ್ನೆಲ್ಲಿ ಹುಡುಕಲಿ? 14 ವರ್ಷ ವನವಾಸವನ್ನು ಮುಗಿಸಿ ಅಯೋಧ್ಯೆಗೆ ಹಿಂದಿರುಗಿದಾಗ ರಾಮಚಂದ್ರ, ಪುರಜನರು, ಗುರು ವಸಿಷ್ಠವರು, ಮಾತೆಯವರು, ರಾಮಚಂದ್ರ ಸೀತೆ ಎಲ್ಲಿ ಎಂದು ಕೇಳಿದರೆ, ಜನಕಸುತ ಎಲ್ಲಿ ಎಂದು ಕೇಳಿದರೆ ಇನ್ನೆಲ್ಲಿ ಹುಡುಕಲಿ? ನಾನು ಏನೆಂದು ಉತ್ತರಿಸಲಿ? ಆದ್ದರಿಂದ ಈ ಅಪಮಾನವನ್ನು ತಾಳಲಾರೆನು. ಅದೋ ಅಲ್ಲಿ ಕಾಣುತ್ತಿರುವ ಪರ್ವತವನ್ನೇರಿ ಪ್ರಾಣ ತ್ಯಾಗ ಮಾಡಿ. ಅಗ್ರಜ, ನಿನ್ನನ್ನು ಕಳೆದುಕೊಂಡು ನಾನು ಹೇಗೆ ಜೀವಿಸಲಿ? ನಾನು ನಿನ್ನನ್ನೇ ಹಿಂಬಾಲಿಸುವೆನು ಅಣ್ಣ. ಓಹೋ ಆಂಜನೇಯ, ಆಂಜನೇಯ, ಬೇಗ ಬಾ, ಬೇಗ ಬಾ ಆಂಜನೇಯ. ಯಾರೋ ಇರುವ ಋಷಿಕುಮಾರರು ಕಬಂಧನೆಂಬ ರಾಕ್ಷಸನನ್ನು ಪರ್ವತವೆಂದು ತಿಳಿದು ಆತನ ಮೇಲೆ ಭ್ರಾಂತಿಯಿಂದ ಹತ್ತುತ್ತಿರುವರು. ಬೇಗ ಬಾ ಮಾರುತಿ, ಬೇಗ ಬಾ. ಅವರನ್ನು ಜಾಗ್ರತೆಯಾಗಿ ಕರೆದುಕೊಂಡು ಬಾ. ಬೇಗ ಬಾ ಮಾರುತಿ, ಬೇಗ ಬಾ. ಬಂದೆ. ಓ ಋಷಿಕುಮಾರರೇ, ಹತ್ತಬೇಡಿ. ಅದು ಪರ್ವತವಲ್ಲ, ಕಬಂಧನೆಂಬ ರಕ್ಕಸನು ಪರ್ವತಾಕೃತಿಯಲ್ಲಿ ಬಿದ್ದಿರುವನು. ಬೇಗ ಹಿಂತಿರುಗಿ. ಕಬಂಧನೆಂಬ ರಾಕ್ಷಸನು ಪರ್ವತಾಕೃತಿಯಲ್ಲೇ ಬಿದ್ದಿರುವನೆ. ಸಹೋದರ ಅಣ್ಣ, ನೀನೊಂದು ತೋಳನ್ನು ಕತ್ತರಿಸು, ನಾನೊಂದು ತೋಳನ್ನು ಕತ್ತರಿಸುವನು. ಇಬ್ಬರು ಸೇರಿ ಸೀಳಿ ಹಾಕೋಣ. ಹಾಗೆ ಆಗಲಿ ಅಣ್ಣ. ಸಹೋದರ, ಈ ಕದಂಬನ ವೃತ್ತಾಂತವನ್ನು ತಿಳಿಸಿದವರು ಯಾರಾಗಿರಬಹುದು? ಅದು ಅಲ್ಲದೆ ಈ ಪ್ರದೇಶವನ್ನು ಮೆಟ್ಟಿದ ಕೂಡಲೇ ನನ್ನ ಮನಸ್ಸಿಗೆ ಶಾಂತಿ ಸಮಾಧಾನಗಳು ಸೂಚಿಸುತ್ತಿರಬಹುದು. ಆದ್ದರಿಂದ ನಾವು ಸ್ವಲ್ಪ ಹೊತ್ತು ಇಲ್ಲೇ ಶ್ರಮಿಸಿಕೊಂಡು ನಂತರ ಸೀತಾನ್ವೇಷಣ ಕಾರ್ಯದಲ್ಲಿ ತೊಡಗೋಣ. ಅಣ್ಣ, ನೊಂದು ಬೆಂದ ನಿನ್ನ ಮನಸ್ಸಿಗೆ ಇಲ್ಲಿ ಸಮಾಧಾನ ಸಿಗುವುದಾದರೆ ಹಾಗೆ ಆಗಲಿ ಅಣ್ಣ. ನಳಿನ ದಳದಂತ ಒಳವ ಗಂಗಳುಳ್ಳ, ನಳಿನ ದಳದಂತ ಒಳವ ಗಂಗಳುಳ್ಳ, ನಳಿನ ದಳದಂತ ಒಳವ ಗಂಗಳುಳ್ಳ, ನಳಿನ ದಳದಂತ ಒಳವ ಗಂಗಳುಳ್ಳ, ನಳಿನ ದಳದಂತ ಒಳವ ಗಂಗಳುಳ್ಳ.
ಆ ನಳಿನ ದಳದಂತ ಒಳವ ಕಂಗಳುಳ್ಳ ಬಾನು ಚಂದ್ರರು ಬೆರಗುಗೊಳಿಸುವಂತ ಬಾನು ಚಂದ್ರರು ಬೆರಗುಗೊಳಿಸುವ ವೇರಾದಿ ವೇರನ ಚೋರಾದಿ ಚೋರನ ವೇರಾದಿ ವೇರನ ಚೋರಾದಿ ಚೋರನ ವೀರಾದಿ ವೀರನ ಚೋರಾದಿ ಚೋರನ ವೇರಾದಿ ವೀರನ ಚೋರಾದಿ ಚೋರನ ಕಂಡು ಕಂಡು ನಾ ಬೆರಗುಗೊಂಡಿಹೆ ನಾನು ಕಂಡು ಕಂಡು ನಾ ಬೆರಗುಗೊಂಡಿಹೆ ನಾನು ಕಂಡೆ ದಿವ್ಯಮೂರ್ತಿಗಳ ಕಣ್ಣಾರ ಕಂಡೆ ದಿವ್ಯಮೂರ್ತಿಗಳ ಕಣ್ಣಾರ ಕಂಡೆ ದಿವ್ಯಮೂರ್ತಿಗಳ ಕಂಡೆ ಆಹಾ, ಇವರು ಯಾರಾಗಿರಬಹುದು? ಸೂರ್ಯ ಚಂದ್ರರಂತೆ ಪ್ರಕಾಶಮಾನವಾಗಿ ಹೊಳೆಯುತ್ತಿರುವ ಈ ತೇಜಮೂರ್ತಿಗಳು ಯಾರಾಗಿರಬಹುದು? ಅದು ಅಲ್ಲದೆ ಈ ಕಬಂಧನ ಶಾಪ ಇವರ ಒಂದೇ ಬಾಣ ಪ್ರಯೋಗದಿಂದ ವಿಮೋಚನೆ ಆಯಿತು ಅಂದ ಮೇಲೆ ಇವರು ಯಾರಾಗಿರಬಹುದು? ಯಾರಾಗಿರಬಹುದು? ವನರುಗಲೋಚನ ಹಾರಿಬರಾಗ ಒಂದಿಗೆ ಯೋಜನೆ ರಾರಿರಬಹುದೇ ವನರುಗಲೋಚನ ಹಾರಿಬರಾಗ ಒಂದಿಗೆ ಯೋಜನೆ ರಾರಿರಬಹುದೇ ವಿಶ್ವಪಾಲನ ಕಾರ್ಯಕ್ಕೆ ಬಂದಿಹ ಕಾರ್ಯಕ್ಕೆ ಬಂದಿಹ ವಿಶ್ವಪಾಲನ ಕಾರ್ಯಕ್ಕೆ ಬಂದಿಹ ವಿಶ್ವಮೂರ್ತಿಗಳು ಸಾವಿರಬಹುದೇ ವಿಶ್ವಮೂರ್ತಿಗಳು ಸಾವಿರಬಹುದೇ ವನರುಗಲೋಚನ ಆರಿಬರಾಗ ಒಂದಿಗೆ ಯೋಜನೆ ರಾರಿರಬಹುದೇ ನಾರು ನುಡಿಗಳ ಧರಿಸಿದರೆ ಶಿರದಲ್ಲಿ ನಡೆಗಳ ಕಟ್ಟಿರಲೇ ನಾರು ಮುದಿಗಳ ಧರಿಸಿದರೆ ಶಿರದಲ್ಲಿ ಜಡೆಗಳ ಕಟ್ಟಿರಲೇ ಕರದಲ್ಲಿ ಚಾಪವ ಹಿಡಿದಿರಲೇ ಕರದಲ್ಲಿ ಚಾಪವ ಹಿಡಿದಿರಲೇ
ಕರದಲ್ಲಿ ಚಾಪವ ಬಿಡಿದಿರಲೇಕೆ 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 ತೇಜೋ ಮೂರ್ತಿಗಳು ತಾವಿರಬಹುದೇ ತೇಜೋ ಮೂರ್ತಿಗಳು ತಾವಿರಬಹುದೇ ವನರುಗಳೋಚನ ಅರಿವರಾಗ ಒಂದು ಯೋಗ್ಯರು ಯಾರಿರಬಹುದು ವನರುಗಳ ಯೋಚನ ಷೋಡಶ ಕಲೆಗಳಿಂದಲೂ ದೀರ್ಘವಾದ ಬಾಹುಗಳಿಂದಲೂ ಕೂಡಿದ ಇವರನ್ನು ರಾಜಪುತ್ರರೆಂದು ಭಾವಿಸೋಣವೆ. ಜಟಾವಲ್ಕಳ ದಾರಿಗಳಾಗಿರುವರು ಮುನಿಕುಮಾರರೆಂದು ಭಾವಿಸೋಣವೆ. ಧನುರ್ಧಾರಿಗಳಾಗಿರುವರು ಅಶ್ವಿನಿ ದೇವತೆಗಳೇ ಅಥವಾ ಇಂದ್ರೋಪೇಂದ್ರರೇ. ರಜತಗಿರಿಯ ನಿಲೆನಾಗಿ ರಂಜಿತ ಕಾಯನಾಗಿ ರಮಣೀಯ ವದನನಾಗಿ ರಾರಾಜಿಸುತ್ತಿರುವ ಈತನು ರಾಜಶೇಖರನೇ. ಈತನೇ ಹರನಾಗಿದ್ದಡೆ ರಜತಗಿರಿಯ ಶಿಖರದಲ್ಲಿ ಕುಳಿತು ಹರನ ಜಟೆಯಿಂದ ಧರೆಗಿಳಿದು ಧರೆಯನ್ನುದ್ಧರಿಸಲು ಬಂದ ಪರಮ ಪಾವನ ಗಂಗೆ ತಾನಿಲ್ಲ. ಇಲ್ಲ ಇಲ್ಲ, ಈತನು ಗಂಗಾಧರನಲ್ಲ. ಪ್ರಸನ್ನ ವದನನು, ಪದ್ಮ ನಯನನು, ಪದ್ಮ ಸಂಭವನು, ಪದ್ಮಾಸನೂ ಆದ ಆ ಬ್ರಹ್ಮದೇವನೇ. ಈತನೇ ಬ್ರಹ್ಮದೇವನಾಗಿದ್ದಾಡೆ. ಕರದಿ ಕಂಟಾಣಿಗಳಿಲ್ಲ, ತುಳಸಿ ಜಪಸರ ಮಣಿಗಳಿಲ್ಲ, ಮೇಷಿರವು ನಾಲ್ಕಿಲ್ಲ. ಅಂದ ಮೇಲೆ ಈತನು ಸರಸಿಜ್ಯೋತವನಂತೂ ಅಲ್ಲವೇ ಇಲ್ಲ. ಮತ್ತೆ ಯಾರಾಗಿರಬಹುದು? ನೀಲಮೇಘ ಶ್ಯಾಮನಾಗಿ, ನಿಸ್ಸೇಮ ಗುಣಧಾಮನಾಗಿ, ನಿತ್ಯ ನಿರಂಜಕ ನಿರ್ಮಲಾತ್ಮಕನಾಥ ಆ ವೈಕುಂಠವಾಸಿಯಾದ ಶ್ರೀಮನ್ ನಾರಾಯಣನೇ. ಈತನೇ ನಾರಾಯಣನಾಗಿದ್ದಡೆ ಕರದಿ ಶಂಖ ಚಕ್ರ ಗದಾ ಪದ್ಮಗಳಿಲ್ಲ, ಕೋಟಿ ಸೂರ್ಯ ಸಮತೇಜವಾದ ಕೌಸ್ತಭ ಮಣಿಗಳಿಲ್ಲ, ಮಣಿಮುಕುಟ ವಸ್ತ್ರಾಭರಣ ಧರಿಸಿಲ್ಲ. ಪರಿಶಾಹಿ ಪ್ರಹ್ಲಾದ ವರದ ಈತನಲ್ಲ, 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 ಈತನಲ್ಲ. ಅಂದ ಮೇಲೆ ಇವರು ಯಾರಾಗಿರಬಹುದು? ಲಕ್ಷ್ಮಣ, ಈ ಶಾಕಾಂಬೃಗವನ್ನು ನೋಡಿದೆಯಾ? ಕದಂಬನ ವೃತ್ತಾಂತವನ್ನು ತಿಳಿಸಿದವನು ಈತನೇ ಇರಬೇಕು. ಆಶ್ಚರ್ಯ, ಆತನ ಕಿವಿಯಲ್ಲಿ ರಾಜಾದಿರುವ ಕರ್ಣಕುಂಡವನ್ನು ನೋಡಿದೆಯಾ? ಕೋಟಿ ಸೂರ್ಯ ಪ್ರಕಾಶ ಹೊಳೆಯುತ್ತಿರುವುದು. ಏನಶ್ಚರ್ಯವಿದು? ಎಂತಿವರ ನೋಡಿಯ ದೂರದಲ್ಲಿ ಕೇಳಿ ಎಂತೋ ಇವರ ನುಡಿಯ ಬಹುದೂರದಲ್ಲಿ ಕೇಳಿ ಸಾಂತ್ವನ
ಎನ್ನಮ್ಮ ಮುನ್ನೊಂದ ನುಡಿಯ ನುಡಿಯ ನುಡಿ ನಿಜದಿ ಸಂಗತವಾಯ್ತು ತಿಳಿಯೇ ರಕ್ಷಿಸುವ ದೊರೆ ಬಂದ ರಕ್ಷಿಸುವುದರ ಬಂದ ಎಲ್ಲಪ್ಪ ಬಂದ ಆನಂದ 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 ಧನ್ಯನಾದೆ ಧನ್ಯನಾದನು ದಿವ್ಯ ಜಗಂಗಳಲ್ಲೇ ಪೂರ್ವ ಪುಣ್ಯನಾದನೋ ಕ್ಷಣಾರ್ಧದಲ್ಲಿ ಕರಿವರದ ಲಕ್ಷ್ಮೀ ವಿನೋದ ಕರಿವರದ ಲಕ್ಷ್ಮೀ ವಿನೋದ ಶ್ರೀ ನರಹರಿಯೋ ತಾನಯನಯ ಒಲಿದು ಬಂದು ಪ್ರತ್ಯಕ್ಷನಾದ 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 ಆಹಾ ಏನು ಆಶ್ಚರ್ಯವಿದು ಇದೇನು ಆಶ್ಚರ್ಯವಿದು ನನ್ನ ಕಿವಿಯಲ್ಲಿರುವ ಕಣ್ಣ ಕುಂಡಲಗಳು ಯಾರಿಗೂ ಗೋಚರಿಸತಕ್ಕದ್ದಲ್ಲ ಅಂದ ಮೇಲೆ ಇವರಿಗೆ ಕಾಣಿಸಬೇಕಾದರೆ ಅಂದು ನನ್ನ ತಾಯಿಯಾದ ಅಂಜನಾದೇವಿಯವರು ಹೇಳಿದ ಮಾತು ಇಂದಿಗೆ ಸಫಲವಾಯಿತೆ. ಮಗು, ಯಾರು ನಿನ್ನ ಕಿವಿಯಲ್ಲಿ ಕಣ್ಣ ಕುಂಡಲಗಳನ್ನು ಗುರುತಿಸುವರೋ ಅವರೇ ಮಾನವ ಅವತಾರಿಯಾದ ಶ್ರೀರಾಮಚಂದ್ರನೆಂತಲೂ
ಅವರ ಸೇವೆಯನ್ನು ಮಾಡಿ ಧನ್ಯನಾಗೋ ಎಂದು ಹೇಳಿದಳು. ಇರಲಿ, ಇವರ್ಯಾರೆಂದು ನಾನೇ ಸಮೀಪಕ್ಕೆ ಹೋಗಿ ವಿಚಾರಿಸಿಕೊಂಡು ಬರುವೆನು. ಪ್ರಭು, ರವಿ ಶಶಿಗಳಂತೆರ್ಪ ರಮ್ಯ ಮೂರ್ತಿಗಳ ರಮಣೀಯವಾದ ನಾಮಧೇಯವನ್ನು ಕೇಳಿ ರವಿ ಶಶಿಗಳಂತೆರ್ಪ ರವಿ ಶಶಿಗಳಂತೆರ್ಪ ರಮ್ಯ ಮೂರ್ತಿಗಳಾರೋ ರಮಣೀಯವಾದ ನಾಮಧೇಯವನ್ನು ಕೇಳಿ ರವಿಕುಲದ ಶ್ರೀ ದಶರಥಾಂಕಿತನ ಪುತ್ರರೈಲ್ಲ. ರವಿಕುಲದ ಶ್ರೀ ದಶರಥಾಂಕಿತನ ಪುತ್ರರೈನಾವೋ ರಾಮ ಲಕ್ಷ್ಮಣ ರಾಮ ಲಕ್ಷ್ಮಣರೆಂದು ಕರವರಮ್ಮ. ಸಾರ್ವಭೌಮರೇ ಸಾರ್ವಭೌಮರೇ ಶಿರದೆ ಶಿಷ್ಯವಲ್ಕಗಳೇಕೆ ಶ್ರಮದೊಳೆ ವನನದೆ ಸಂಚರಿಸಲೇಕೆ ಈರೇಳು ವರ್ಷ ವನವಾಸವನ್ನನುಭವಿದೆ. ಈರೇಳು ವರ್ಷ ವನವಾಸವನ್ನನುಭವಿದೆ. ಈ ರೂಪಿನಿಂದಿರಲೆಂಬ ಜನಕನಾಜ್ಞೆ ಮುಂದೆ ಪಾವನಾತ್ಮರ ಕೇಳಿ ಪಾರಮಾರ್ಥ ಸಂಗತಿಯ ಪ್ರಾರ್ಥಿಸುವೆನು ನಾನು. ರಾವಣನನ್ನ ಪತ್ನಿಯ ಕದೊಯ್ದ ಆತ ರಾವಣನನ್ನ ಪತ್ನಿಯ ಕದೊಯ್ದ ಅನಿತಾದರೆ ಅನಿತಾದೊಡೆ ಆಭರಣಗಳ್ಯಾರವಿವು ನೋಡಿರೆ ಆತ ಧ್ವನಿಯಲ್ಲಿ ಓರ್ವ ತರುಣಿ ಬಿಸಡಲಿಲ್ಲೇ ಆರ್ತ ಧ್ವನಿಯಲ್ಲಿ ಓರ್ವ ತರುಣಿ ಬಿಸಡಲಿಲ್ಲೇ ಅಕಟಗಟ ಕಂಡನ ಜಾನಕಿಯ ಹಾವರಣ
ವಾಯುನಂದನನು ನಾನು ಶ್ರೀರಾಮದೂತ ಹನುಮಂತನು ನಾನು 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 ದೇವತಾ ದರ್ಶನಕ್ಕೂ ಗುರು ಹಿರಿಯರ ಸನ್ನಿಧಿಗೂ ಮಕ್ಕಳ ಆಲಯಕ್ಕೂ ರಿಕ್ತಾಸ್ತದಿಂದ ಹೋಗಬಾರದೆಂಬುದು ಶ್ರುತಿ ಸಮ್ಮತ. ಆದ್ದರಿಂದ ಇಲ್ಲಿ ದೊರೆಯಬಹುದಾದ ಫಲಪುಷ್ಪಾದಿಗಳನ್ನು ತಂದು ಇವರಿಗೆ ಅರ್ಪಿಸಿ ನಾನು ಧನ್ಯನಾಗುವೆನು. ಜ್ಞಾನಗಮ್ಯ ಕರುಣಾನಿಧಿ ನಿಮ್ಮರೆ ಗಾನಗಮ್ಯ ಕರುಣಾನಿಧಿ ನಿಮ್ಮ ನಾನಮಿಸುವೆ ಪರದೀನ ದಯಾಳು ನಾನಮಿಸುವೆ ಪರದೀನ ದಯಾಳು ಶ್ರೇಣಿಕ ತನ ಪಾಲಯ ಮಾ ಶ್ರೇಣಿಕ ತನ ಅಮ್ಮ ನಿನ್ನ ನುಡಿ ನಂಬಿದ ನಮ್ಮ ಅಮ್ಮ ನಿನ್ನ ನುಡಿ ನಂಬಿದ ನಮ್ಮ ಧನ್ಯನೆ ಮಾಡಿ ಕಮಾನವೇ ಪ್ರಭುವೆ ಧನ್ಯನೆ ಮಾಡಿ ಕಮಾನವೇ ಪ್ರಭುವೆ ಶ್ರೇಣಿಕ ತನ ಪಾಲಯ ಮಾ ಶ್ರೇಣಿಕ ತನ ಪರಮದ ಕಲ ಪುರ ನಿವಾಸ ಪ್ರಸನ್ನ ವಸಲ ಪನ್ನದ ಕಲ ಪಿನ್ನಪಕೇಟ ಜಗನ್ನಾಥ ವಿಠಲನ ಪಿನ್ನಪಕೇಟ ಜಗನ್ನಾಥ ವಿಠಲನ ಧನ್ಯನೆ ಮಾಡಿ ಕಮಾನದ ಪ್ರಭುವೆ ಧನ್ಯನೆ ಮಾಡಿ ಕಮಾನವ ಪ್ರಭುವೆ ಶ್ರೇಣಿಕ ತನ
ಚಂದ್ರಾಯ ವೇದಸ್ಯ ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸ್ಯ ನಾಥಾಯ ಕೌಸಲ್ಯ ತನುಜಾಯ ಸೇತಾಯ ಪತಯೇ ನಮಸ್ತೆ ನಮಸ್ತೆ ನಮಃ. ಭೋ ರಾಘವ ದಾಶರಥೆ ಪಾಹಿ ಮಾಂ ಪಾಹಿ ಮಾಂ ಪಾಹಿ ಮಾಂ. ಇಂದಿಗೆ ನನ್ನ ಜನ್ಮವು ಸಾರ್ಥಕವಾಯಿತು ದೇವ. ಪ್ರಭು, ಬ್ರಹ್ಮಚರ್ಯ ಆಶ್ರಮದಲ್ಲಿರುವ ನನ್ನನ್ನು ತಮ್ಮ ಪಾದ ಸೇವಕನಾಗಿ ಮಾಡಿಕೊಳ್ಳಬೇಕೆಂದು ತಮ್ಮಲ್ಲಿ ಪ್ರಾರ್ಥಿಸಿಕೊಳ್ಳುತ್ತೇನೆ ಪ್ರಭು. ಅಯ್ಯ, ನಿನ್ನ ಭಕ್ತಿ ಶ್ರದ್ಧೆಗಳಿಗೆ ನಾನು ಮನಸೋತ್ರಿಗಳು. ನಿನ್ನ ವೃತ್ತಾಂತವನ್ನು ತಿಳಿಸು. ದೇವ ಕೇಸರಿ ಎಂಬ ಕವಿಕುಲಾಧ್ಯಕ್ಷನ ಧರ್ಮಪತ್ನಿಯಾದ ಅಂಜನಾದೇವಿಯ ಗರ್ಭಾಂಬುದಿಯಲ್ಲಿ ಈಶ್ವರ ಪ್ರೇಣಿತ ವಾಯುದೇವನ ವರಪ್ರಸಾದದಿಂದ ಜನಿಸಿದ ನನ್ನನ್ನು ಆಂಜನೇಯನೆಂತಲೂ ಹನುಮಂತನೆಂತಲೂ ಮಾರುತಿ ಅಂತಲೂ ಕರೆಯುವರು. ಪ್ರಭು, ಇಲ್ಲಿಗೆ ಸ್ವಲ್ಪ ದೂರದಲ್ಲಿ ನನ್ನ ಒಡೆಯನಾದ ಸುಗ್ರೀವರಾಜನಿರುವನು. ತಾವು ದಯಮಾಡಿ ಅಲ್ಲಿಗೆ ಬಂದರೆ ಆತನಿಗೂ ತಮಗೂ ಸಖ್ಯವನ್ನು ಮಾಡಿಸುವೆನು. ಮಾರುತಿ, ನಾವು ಮಾರ್ಗಾಯಾಸದಿಂದ ಬಹಳವಾಗಿ ಬೆಳೆದಿರುವೆ. ಆದ್ದರಿಂದ ನಿಮ್ಮ ಒಡೆಯನಾದ ಸುಗ್ರೀವರಾಜನನ್ನು ಇಲ್ಲಿಗೆ ಕರೆದುಕೊಂಡು ಬಾ. ಹಾಗೆ ಆಗಲಿ ಪ್ರಭು. ಓ ಒಡೆಯ, ಬೇಗ ಬಾ ಬೇಗ ಬಾ. ಇಲ್ಲಿಗೆ ಬಂದಿರುವರು ಶತ್ರು ಪಕ್ಷದವರಲ್ಲ, ನಮ್ಮನ್ನು ಉದ್ಧಾರ ಮಾಡಲು ಜಗದೊಡೆಯನಾದ ರಾಮಲಕ್ಷ್ಮಣರು ಬಂದಿರೋರು. ಬೇಗ ಬಾ ಒಡೆಯ, ಬೇಗ ಬಾ. ಮಾರುತಿ, ಬಂದೆ ಬಂದೆ ಮಾರುತಿ ಬಂದೆ. ಪ್ರಭು, ರಘುಪತಿ ರಾಘವ ರಾಜ ಪತಿ ಸಪಾವನ ಸೀತಾರಾಮ. ರಘುಪತಿ ರಾಘವ ರಾಜ ಪತಿ ಸಪಾವನ ಸೀತಾರಾಮ. भगवान प्रभु रामचंद्र, ईश्वर अल्लाह तेरे नाम सबको सन्मति दे भगवान. रघुपति राघव राजा राम पति पावन सीताराम, पति पावन सीताराम, पति पावन सीताराम. ಪ್ರಭು ರಾಮಚಂದ್ರ ನಮಸ್ಕರಿಸುವೆನು ಪ್ರಭು. ಅಯ್ಯ ಸುಗ್ರೀವರಾಜ, ಕಾಪಾಡಬೇಕು, ನಮ್ಮನ್ನು ಕಾಪಾಡಬೇಕು ಪ್ರಭು. ನೀನು ನಿನ್ನ ಪರಿವಾರವೂ ಕ್ಷೇಮವೇ? ಪ್ರಭು, ಎಲ್ಲರೂ ಕುಶಲವಾಗಿರುವರು ಪ್ರಭು. ನೀನು ಇಲ್ಲಿ ವಾಸವಾಗಿರಲು ಕಾರಣವೇನು? ದೇವದೇವ ಶ್ರೀರಾಮಚಂದ್ರ, ನಾನು ವಾಲಿಯು ಇಬ್ಬರು ಅಣ್ಣ ತಮ್ಮಂದಿರು. ದುಮ್ದುಬಿ ಎಂಬ ರಾಕ್ಷಸನು ನಮ್ಮ ರಾಜ್ಯದ ಮೇಲೆ ಬಹಳ ಉಪಟಳ ಮಾಡುತ್ತಿದ್ದನು. ಅದನ್ನು ಕಂಡು ನಮ್ಮ ಅಗ್ರಜನು ಅವನನ್ನು ಸಂಹರಿಸಲು ಬೆನ್ನಟ್ಟಿ ಹೋದನು. ಇಬ್ಬರು ಹೋಗಿ ಒಂದು ದೊಡ್ಡ ಗುಹೆಯನ್ನು ಸೇರಿಕೊಂಡರು. ಆ ಗುಹದ್ವಾರದಲ್ಲಿ ನನ್ನನ್ನು ಕಾವಲಿರಿಸಿ ಗುಹೆ ಒಳಕ್ಕೆ ಹೋದವರು ವರ್ಷಕಾಲವಾದರೂ ಹಿಂತಿರುಗಿ ಬರಲಿಲ್ಲ ಪ್ರಭು. ವರ್ಷವಾದ ನಂತರ ಆ ಗುಹೆಯ ಒಳಗಿಂದ ರಕ್ತವು ಚಿಮ್ಮಿ ಚಿಮ್ಮಿ ಹರಿದು ಹೊರಕ್ಕೆ ಬರುತ್ತಿತ್ತು ಪ್ರಭು. ಇದನ್ನು ಕಂಡು ನಾನು ಭಯಗೊಂಡು, ಪ್ರಭು ನಮ್ಮ ಅಣ್ಣನೇ ಮೃತನಾದನೆಂದು ತಿಳಿದು ಆ ಗುಹದ್ವಾರಕ್ಕೆ ಒಂದು ದೊಡ್ಡದಾದ ಬಂಡೆಯನ್ನು ಮುಚ್ಚಿ ಅಲ್ಲಿಂದ ಪಟ್ಟಣಕ್ಕೆ ಬಂದು ಪಟ್ಟಾಭಿಷಕ್ತನಾಗಲು ಸಿದ್ಧನಾದ ಪ್ರಭು. ಆಗ ನಮ್ಮ ಅಗ್ರಜನು ಆ ರಾಕ್ಷಸನನ್ನು ಸಂಹರಿಸಿ ಆ ಗುಹದ್ವಾರದಲ್ಲಿ ನಾನಿಲ್ಲದಿರುವುದನ್ನು ಕಂಡು ನನ್ನ ತಮ್ಮ ನನ್ನ ಸಾವನ್ನೇ ಬಯಸಿದ್ದಾನೆಂದು ತಿಳಿದು ನನ್ನನ್ನು ಕೊಲ್ಲಲು ಸಿದ್ಧನಾದ ಪ್ರಭು. ಆಗ ನಾನು ಅವನಿಗೆ ಎದುರಿಕೊಂಡು ಅವನಿಂದ ತಪ್ಪಿಸಿಕೊಳ್ಳಲು ಅನೇಕ ದೇಶಗಳನ್ನು ಸಂಚಾರ ಮಾಡಿ ಎಲ್ಲಿಯೂ ನಿಲ್ಲಲು ಸ್ಥಳವಿಲ್ಲದೆ ಈ ಋಷ್ಯಮುಖ ಪರ್ವತಕ್ಕೆ ಬಂದು ನೆಲೆಸಿದೆ ಪ್ರಭು. ಪ್ರಭು, ಆದರೆ ನಮ್ಮಣ್ಣನು ಮಾತ್ರ ಇಲ್ಲಿಗೆ ಬರಲಾರನು ಪ್ರಭು. ಕಾರಣ? ಪ್ರಭು, ನಮ್ಮ ಅಣ್ಣನು ಆ ದುಮ್ದುಬಿ ರಾಕ್ಷಸನನ್ನು ಸಂಹರಿಸಿ ಅವನ ಕಳೆ ಮರವನ್ನು ಕಿತ್ತು ಎಸೆಯುವಾಗ ಇಲ್ಲಿಯೇ ವಾಸವಾಗಿದ್ದ ಮತಂಗ ಮಾಸಿಗಳ ಆಶ್ರಮಕ್ಕೆ ಬಂದು ಬಿದ್ದವು ಪ್ರಭು.
ಆಗ ಮತಂಗ ಮಹರ್ಷಿಗಳು ಕುಪಿತರಾಗಿ ಯಾರು ನನ್ನ ಆಶ್ರಮವನ್ನು ಅಪವಿತ್ರವಾಗಿ ಮಾಡಿದರೋ ಅವರೇನಾದರೂ ಇಲ್ಲಿಗೆ ಬಂದರೆ ಅವರ ತಲೆ ಶಾಸ್ತ್ರ ಹೋಳಾಗಲಿ ಎಂದು ಶಾಪವಿತ್ತರು ಪ್ರಭು. ಆದ್ದರಿಂದ ನಮ್ಮ ಅಣ್ಣನು ಮಾತ್ರ ಇಲ್ಲಿಗೆ ಬರಲಾರನು ಪ್ರಭು. ಪ್ರಭು ಅದು ಅಲ್ಲದೆ ನನ್ನ ಪತ್ನಿಯನ್ನು ಸಹ ಅಪಹರಿಸಿರುವನು ಪ್ರಭು. ಆತನು ಶಿಕ್ಷಾರ್ಹನೇ ಸರಿ, ಹಾಗೆ ಬರಮಾಡು ಆ ವಾಲಿಯನ್ನು. ಪ್ರಭು ಆತನನ್ನು ಸಂಹರಿಸಿ ಕಿಷ್ಕಿಂದ ಪಟ್ಟವನ್ನು ನಿನಗೆ ಕಟ್ಟುವೆನು. ನೀನು ಸೀತಾನ್ವೇಷಣೆ ಕಾರ್ಯದಲ್ಲಿ ನನಗೆ ಸಹಾಯಕನಾಗು. ಹಾಗೆ ಆಗಲಿ ಪ್ರಭು. ಪ್ರಭು ನಮ್ಮ ಅಣ್ಣನಾದ ವಾಲಿಯನ್ನು ಜಯಿಸಬೇಕಾದರೆ ಅದೋ ಪ್ರಭು ಅಲ್ಲಿ ಕಾಣುವ ಸಪ್ತ ತಾಳೆ ವೃಕ್ಷ ಮರಗಳನ್ನು ಯಾರು ಒಂದೇ ಬಾಣದಿಂದ ಕತ್ತರಿಸುವರು ಅವರಿಂದ ಮರಣವೆಂದು ಮತಂಗ ಮಹರ್ಷಿಗಳ ಶಾಪವಿರದು ಪ್ರಭು. ಪ್ರಭು ಇದನ್ನು ಪರೀಕ್ಷೆ ಎಂದು ಭಾವಿಸಬಾರದು ಪ್ರಭು. ಪರೀಕ್ಷಿಸಿದ ಮಾತ್ರಕ್ಕೆ ಪರಾಕ್ರಮೆ ಕುಂದುವೆ. ಇದೋ ನೋಡು, ಬಾಣ ಪ್ರಯೋಗ ಮಾಡುವೆನು. ಮಾದಾಗ್ದೆ ಪ್ರಭು. ಈಗಲಾದರೂ ಸಮಾಧಾನವಾಯಿತೆ? ಸಮಾಧಾನವಾಗಿತ್ತು ಪ್ರಭು. ಹಾಗಾದರೆ ನಿಮ್ಮ ಅಣ್ಣನಾದ ವಾಲಿಯನ್ನು ಯುದ್ಧಕ್ಕೆ ಕರೆ. ಮಾದಾಗ್ದೆ ಪ್ರಭು. ಹಾಗೇ ಆಗಲಿ ಪ್ರಭು. ಸ್ವಲ್ಪ ಹೊತ್ತು ನೀವು ಮನೆಯಲ್ಲಿಯೇ ಇರಿ. ಹಾ ಆಂಜನೇಯ ಒಡೆಯ. ಹೇಗೋ ಶ್ರೀರಾಮಚಂದ್ರರ ಆಶೀರ್ವಾದವು ನಮ್ಮ ಮೇಲೆ ದೊರಕಿತು. ಹೌದು ಒಡೆಯ. ನಿಮ್ಮ ಸಹಾಯವೂ ನನ್ನ ಮೇಲಿರುವುದು. ಹೌದು ಒಡೆಯ. ಹಾಗಾದರೆ ಆ ಏಡಿಯಾದ ವಾಲಿಯನ್ನು ಯುದ್ಧಕ್ಕೆ ಕರೆಯಲಿ. ಕರಿ ಒಡೆಯ. ಹಾಗೇ ಆಗಲಿ ಆಂಜನೇಯ. ಆಂಜನೇಯ ಒಡೆಯ. ಆ ಏಡಿಯಾದ ವಾಲಿಯನ್ನು ಯುದ್ಧಕ್ಕೆ ಬರಮಾಡೋಣವೇ? ಬರಮಾಡು ಒಡೆಯ. ಹಾ ಎಲ್ಲವೋ ಏಡಿಯಾದ ವಾಲಿಯೇ, ಎಲ್ಲವೋ ಏಡಿಯಾದ ವಾಲಿಯೇ, ಜೀವಗಳಂತೆ ಈ ದಿವಸ ಎಲ್ಲೆಡಗಿ ಕುಳಿತಿರೆಯೋ? ಬಾರ ಬಾರ ಯುದ್ಧಕ್ಕೆ ಬಾ. ಆಂಜನೇಯ ಯಾವನವನು? ಏ ವಾಲಿ, ಯುದ್ಧಕ್ಕೆ ಬಾ ಎಂದು ಕರೆದವನು ನಾನೇ. ಸುಗ್ರೀವ, ನಾನೇ ವಾಲಿ, ನಾನೇ. ನನ್ನ ಕೈಗೆ ಸಿಕ್ಕದೆ ಎಲ್ಲೋ ತಲೆಮರೆಸಿಕೊಂಡಿತ್ತು. ಈ ದಿನ ಮೃತ್ಯುವಿನ ಸಮೀಪಕ್ಕೆ ಬಂದಂತೆ ನನ್ನ ಎದುರಿಗೆ ಬಂದಿರುವೆಯ. ಬಾ, ನಿನ್ನನ್ನು ಯಮಪುರಿಗೆ ಕಳಿಸುತ್ತೇನೆ. ಸಿದ್ಧನಾಗೋ. ಸಿದ್ಧನಾಗೋ. ತಪ್ಪಾಯ್ತು, ಕ್ಷಮಿಸಿ ಬಿಡೋಣ. ನನ್ನನ್ನು ಕ್ಷಮಿಸಿ ಬಿಡು. ನನ್ನ ಕೈಲಿ ಆಗುವುದಿಲ್ಲ, ಕ್ಷಮಿಸಿ ಬಿಡು. ಅಯ್ಯೋ ಆಂಜನೇಯ, ಆಂಜನೇಯ ಎಲ್ಲಿರುವೆ ಆಂಜನೇಯ? ಏನು ಹೊಡೆತಗಳು ಆಂಜನೇಯ, ಏನು ಹೊಡೆತಗಳು? ತಪ್ಪಾಯ್ತು, ಬಿಟ್ಬಿಡೋಣ. ತಪ್ಪಾಯ್ತು, ಬಿಟ್ಬಿಡು. ನೀನ್ ಸವಾಸ ಬೇಡ, ನನ್ನ ಕೈಲಿ ಆಗೋದಿಲ್ಲ, ಬಿಟ್ಟು ಬಿಡೋಣ. ಮುಚ್ಚೋ ಬಾಯ. ಅಣ್ಣ ಕ್ಷಮಿಸಿ ಬಿಡು, ಆಗೋದಿಲ್ಲ. ಆಂಜನೇಯ ಒಡೆಯ. ಏನು ಹೊಡೆತಗಳು ಆಂಜನೇಯ? ಒಂದೊಂದು ಹೊಡೆತಗಳಿಂದ ನನ್ನ ನರನಾಡಿಗಳು ಮೂಳೆ ಮಾಂಸಗಳು ನುಚ್ಚು ನುಚ್ಚಾಗಿ ಹೋದವು ಆಂಜನೇಯ. ಪೆಟ್ಟಾಯ್ತೆ ಒಡೆಯ. ಪೆಟ್ಟಾಯ್ತು ಒಡೆಯ, ಪೆಟ್ಟಾಯ್ತು. ಇವರ ಸವಾಸ ಸಾಕು. ಆಗಲೇ ಬಂದಿರೋರಲ್ಲ, ಅವರನ್ನು ಅವರು ಬಂದ ದಾರಿಯಲ್ಲೇ ಕಳಿಸಿಬಿಡಪ್ಪ, ಕಳಿಸಿಬಿಡು. ಶಾಂತನಾಗು ಒಡೆಯ. ಇದರಲ್ಲಿ ಏನೋ ವಿಷಯ ಇರಬೇಕೆಂದು ತೋರುತ್ತಿರೋದು. ನಾನು ಈಗಲೇ ಹೋಗಿ ವಿಚಾರಿಸಿಕೊಂಡು ಬರುವೆನು. ಹಾಗೆ ಆಗಲಿ. ಪ್ರಭು, ಈ ವಿಷಮ ಪರೀಕ್ಷೆ ಏನು ಸ್ವಾಮಿ? ಅಯ್ಯ, ಈರ್ವರ ಮುಖಗಳು ಒಂದೇ ರೀತಿ ಆದ್ದರಿಂದ ಬಾಣ ಪ್ರಯೋಗ ಮಾಡಲು ಆಗಲಿಲ್ಲ. ಈ ಲಕ್ಷ್ಮಣ, ಅಣ್ಣ, ಈ ಮಾಲೆಯನ್ನು ಧರಿಸು. ಇದರ ಸಹಾಯದಿಂದ
ವಾಲಿಯನ್ನು ಸಮರಿಸಬಹುದು. ಹಾಗೆ ಆಗಲಿ ಅಣ್ಣ. ಆಂಜನೇಯ ಒಡೆಯ ಆಂಜನೇಯ ಒಡೆಯ ಶ್ರೀರಾಮಚಂದ್ರನ ಹೂಮಾಲೆಯನ್ನು ಧರಿಸಿದ ಕ್ಷಣದಿಂದ ನನಗೇನೋ ಒಂಥರ ಉತ್ಸಾಹ, ನವ ಚೈತನ್ಯ ಬಂದಂತಾಗಿರುವುದು ಒಡೆಯ, ನವ ಚೈತನ್ಯ ಬಂದಂತಾಗಿರೋ ಆಂಜನೇಯ. ಹಾಗಾದರೆ ಇದು ವಿಜಯಮಾಲೆಯ ಸರಿ. ಕರೆ ಒಡೆಯ ನಿಮ್ಮ ಅಣ್ಣನ ಯುದ್ಧಕ್ಕೆ. ವಾಲೆಯಕ್ಕೆ ನೀನೇ ಬಾ ಆಂಜನೇಯ. ಬೇಡ ಒಡೆಯ, ಇರಲೇ ಬಿಡು ಆಂಜನೇಯ. ಈ ಸಾರಿ ಧೈರ್ಯವಾಗಿ ಆ ವಾಲೆಯನ್ನು ಯುದ್ಧಕ್ಕೆ ಕರೆಯುತ್ತೇನೆ ಆಂಜನೇಯ. ಧೈರ್ಯವಾಗಿ ಕರೆ ಒಡೆಯ. ಎಲ್ಲೋ ಏಡಿಯಾದ ವಾಲೆ, ಈಗ ಸ್ವಲ್ಪ ಹೊತ್ತಿನಲ್ಲಿ ನನ್ನೊಡನೆ ಗೆದ್ದೇನೆಂದು ಹಿರಿಯರಿಗುತ್ತಿರುವೆನೋ. ಈ ಸಾರಿ ಹೊಸ ಸುಗ್ರೀವನು ಬಂದಿರುವನು. ಯುದ್ಧಕ್ಕೆ ಬಾರ. ಏಯ್, ಈಗ ತಾನೇ ನನ್ನಿಂದ ಮೈ ಮುರಿಯುವಂತೆ ಪೆಟ್ಟನ್ನು ತಿಂದು ಪ್ರಾಣ ಉಳಿದರೆ ಸಾಕೆಂದು ಓಡಿ ಹೋದ ನೀನು ಪುನಃ ಯುದ್ಧಕ್ಕೆ ಬಂದಿರುವುದನ್ನು ನೋಡಿದರೆ ನಿನಗಾರೋ ಸಹಾಯಕರು ಇರುವಂತೆ ತೋರುತ್ತಿರುವುದು. ಬಾ, ಮೊದಲು ನಿನ್ನನ್ನು, ನಂತರ ಅವರನ್ನು. ಏಡಿಯಾದ ವಾಲೆ, ನನ್ನ ಬೆಂಬಲಿಗರ ವಿಚಾರ ಬಿಡು. ಮೊದಲು ನನ್ನೊಡನೆ ಯುದ್ಧ ಮಾಡಿ ಜಯಿಸು. ಯಾವ ಯುದ್ಧ ಮಾಡೋಣ? ಮಲ್ಲ ಯುದ್ಧಕ್ಕೆ ಸಿದ್ಧನಾಗು. 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 ಮೋಸ ಮೋಸ. ಅಣ್ಣ, ಯಾರು ಮರೆಯಲ್ಲಿ ನಿಂತು ಬಾಣ ಪ್ರಯೋಗಿಸಿದವರಾರು? ಅಯ್ಯ, ನಾನು ಅಯೋಧ್ಯಾಧಿಪತಿಯಾದ ದಶರಥ ಪುತ್ರನು ಶ್ರೀರಾಮನು. ಪ್ರಭು, ನಾನು ಯಾವ ಅಪರಾಧವನ್ನು ಮಾಡಿದೆ ಎಂದು ಬಾಣ ಪ್ರಯೋಗಿಸಿದೆ? ನೀನು ನಿನ್ನ ತಮ್ಮನ ಪತ್ನಿಯನ್ನು ಅಪಹರಿಸಿದ್ದಕ್ಕಾಗಿ ನಾನು ಬಾಣ ಪ್ರಯೋಗ ಮಾಡಬೇಕಾಯಿತು. ಕಪಿಗಳಿಗೆ ವಾಯುವರ್ಷ ಇಲ್ಲ ಎಂಬುದು ಜ್ಞಾನಿಯಾದ ನಿನಗೆ ತಿಳಿಯದೆ ಸುಗ್ರೀವನ ಸಖ್ಯೆಯನ್ನು ಬೆಳೆಸಲು ಕಾರಣವೇನು ಪ್ರಭು? ಸುರುಳನಾದ ರಾವಣನು ನನ್ನ ಪತ್ನಿಯನ್ನು ಕದ್ದೊಯ್ದಿರುವನು. ಆದ್ದರಿಂದ ಸೀತಾನ್ವೇಷಣ ಕಾರ್ಯದಲ್ಲಿ ನನಗೆ ಸಹಾಯಕನಾಗಿರುವನು. ಆದ್ದರಿಂದ ಆತನ ಸಖ್ಯವನ್ನು ಬೆಳೆಸಬೇಕಾಯಿತು. ಆ ರಾವಣನ ವಿಚಾರವನ್ನು ನನಗೆ ತಿಳಿಸಿದ್ದರೆ ಅವನನ್ನು ಈ ನನ್ನ ಬಾಲದಿಂದ ಇಂಗಟ್ಟು ಮುಂಗಟ್ಟು ಕಟ್ಟಿ ಪಾದದ ಬಳಿ ಕೇಳುತ್ತಿದ್ದೆನು. ಈ ಕಾರ್ಯ ಸುಗ್ರೀವನಿಂದ ಸಾಧ್ಯವೇ? ಅಣ್ಣ, ವಾಲಿ ರಾಜೇಂದ್ರ, ಈಗಲೂ ನಿನಗೆ ಬದುಕಬೇಕೆಂಬ ಇಚ್ಛೆ ಇದ್ದರೆ ನನ್ನ ಬಾಣವನ್ನು ಉಪಸಂಹಾರ ಮಾಡಿಕೊಳ್ಳುವೆನು. ಬೇಡ ಪ್ರಭು, ರಾಮ ಬಾಣ ಎಂದಿಗೂ ಹುಸಿಯಾಗಬಾರದು. ಆದರೆ ನನ್ನದೊಂದು ನಿಬಂಧನೆ. ಏನು ಕೇಳು ವಾಲಿ ರಾಜೇಂದ್ರ, ನಡೆಸಿಕೊಡುವೆನು. ನನ್ನ ಪ್ರೇಮ ಪುತ್ರ ಅಂಗದ ಅಬಲಿಯಾದ ತಾರೆಯನ್ನು ನಿನ್ನ ಕೈಯಲ್ಲಿಡುವೆ. ಅವರನ್ನು ಕಾಪಾಡುವ ಭಾರವು ನಿನ್ನದು, ನಿನ್ನದು ಸುಗ್ರೀವ. ಅಣ್ಣ, ಅಯ್ಯೋ ಅಣ್ಣ, ಸುಗ್ರೀವ, ಅಣ್ಣ, ನಿನ್ನ ಪತ್ನಿಯು ಕೆಟ್ಟಿಲ್ಲ. ಅಣ್ಣ, ಅವಳನ್ನು ನಾನು ಕೆಟ್ಟ ದೃಷ್ಟಿಯಿಂದಲೂ ನೋಡಿಲ್ಲ. ಅಯ್ಯೋ ಅಣ್ಣ, ನೀನು ಅವಳನ್ನು ಹುಡುಕಿಕೊಂಡು ಬಂದೇ ಬರುವೆ ಎನ್ನುವ ಉದ್ದೇಶದಿಂದ ಮಾತ್ರ ಆಕೆಯನ್ನು ನನ್ನ ವಶದಲ್ಲಿ ಅಣ್ಣ, ಇಟ್ಟುಕೊಂಡಿದ್ದೆ. ಇಲ್ಲ ಅಣ್ಣ.
ಸಂಪೂರ್ಣ ಸಹಾಯವನ್ನು ರಾಮಚಂದ್ರನಿಗೆ ಮಾಡು. ಹಾಗೆ ಆಗಲಿ ಅಣ್ಣ. ಈ ಸುಮದತ್ತ ಮಾಲೆಯಿಂದ ನನ್ನ ಪ್ರಾಣ ಉಳಿದಿತ್ತು, ನೀನು ಧರಿಸು. ಹಾಗೆ ಆಗಲಿ ಅಣ್ಣ. ಧರಿಸು. ಅಣ್ಣ. ಪ್ರಭು ಪ್ರಭು. ಅಯ್ಯ, ಅಣ್ಣ. ವೀರ ಸ್ವರ್ಗವನ್ನು ಪಡೆ ವೀರವರ. ಜನಕ ಜನಕ, ನನ್ನನ್ನು ಬಿಟ್ಟು ಸ್ವರ್ಗವಾಸಿಯಾದೆಯಾ? ದೇವ, ಯಾವ ಅಪರಾಧಕ್ಕಾಗಿ ನನ್ನ ತಂದೆಯನ್ನು ಸಂಹರಿಸಿದೆ? ಅಂಗದ ಕುಮಾರ, ಶಾಂತನಾಗು. ನಿಮ್ಮ ತಂದೆಯು ಮಾಡಿದ ಅಪರಾಧಕ್ಕಾಗಿ ತಕ್ಕ ಶಿಕ್ಷೆಯನ್ನು ಹೊಂದಿದನು. ಸುಗ್ರೀವರಾಜ, ಪ್ರಭು. ಅಂಗದ ಕುಮಾರ, ನೀವುಗಳು ನಿಮ್ಮ ಅಣ್ಣನಾದ ವಾಲಿಯ ಉತ್ತರ ಕ್ರಿಯಾದಿಗಳನ್ನು ಮಾಡಿ ಲಕ್ಷ್ಮಣ, ಅಣ್ಣ, ನೀನೀಗಲೇ ಕಿಷ್ಕಿಂದೆಗೆ ಹೋಗಿ ಸುಗ್ರೀವರಾಜನಿಗೆ ಪಟ್ಟಾಭಿಷೇಕವನ್ನು, ಅಂಗದನಿಗೆ ಯುವರಾಜಾಭಿಷೇಕ ಮಾಡಿ ಬೇಗನೆ ಹಿಂದಿರುಗು. ಹಾಗೆ ಆಗಲಿ ಅಣ್ಣ. ಜೈ ಜೈ ರಾಮ ಹರೇ, ಜೈ ಜೈ ಸೀತಾ ಹರೇ, ಜೈ ರಾಮ ಹರೇ, ಜೈ ಜೈ ಸೀತಾ ಹರೇ, ಜೈ ಜೈ ರಾಮ ಹರೇ, ಜೈ ಜೈ ಸೀತಾ ಹರೇ, ರಾಮ ಹರೇ ಹರೇ, ಸೀತಾ ಹರೇ ಹರೇ, ರಾಮ ಹರೇ ಹರೇ, ಸೀತಾ ಹರೇ ಹರೇ, ಜೈ ಜೈ ರಾಮ ಹರೇ, ಜೈ ಜೈ ದಶರಥನು ದರದೋಳ್ ಜನಿಸಿದ ಶ್ರೀರಾಮ, ದಶರಥನು ದರದೋಳ್ ಜನಿಸಿದ ಶ್ರೀರಾಮ, ಲೋಕವ ಬೆಳಗುವ ರಾಮ ಹರೇ ಹರೇ, ಲೋಕವ ಬೆಳಗುವ ರಾಮ ಹರೇ ಹರೇ, ಜಯ ಜಯ ರಾಮ ಹರೇ, ಜಯ ಜಯ ಸೀತಾ ಹರೇ, ಜಯ ಜಯ ರಾಮ ಹರೇ, ಜಯ ಜಯ ಸೀತಾ ಹರೇ. ಅಹಲ್ಯಾಶಾಪ ವಿಮೋಚನೆ ಗೈದ, ಮಿಥಿಲೆಗೆ ಸಾಗಿದ ರಾಮ ಹರೇ ಹರೇ, ಅಹಲ್ಯಾಶಾಪ ವಿಮೋಚನೆ ಗೈದ, ಮಿಥಿಲೆಗೆ ಸಾಗಿದ ರಾಮ ಹರೇ ಹರೇ, ಸ್ವಯಂವರ ಸಭೆಯಳು ಶಿವದನು ಮಾಡುವುದು, ಸ್ವಯಂವರ ಸಭೆಯ